3,05,000ಕ್ಕೆ ಕ್ವಿಡ್ ಫೈನಲ್ ಆಗುತ್ತೆ 16 ಮಾಡಲ್. ಅದು ಕೂಡ 1,95,000ಕ್ಕೆ ಫೋರ್ಡ್ ಫಿಗೋ ಕೊಡ್ತಾ ಇದ್ದೀವಿ 10 ಮಾಡಲ್ಲು. ಸುಮಾರು ಜನ ಕಸ್ಟಮರ್ಸು ನಮ್ಮ ಶೋರೂಮ್ ಹೆಸರನ್ನ ಕ್ವಾಲಿಟಿ ಕಾರ್ ದುನಿಯಾ ಅಂತ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೇನು ಕ್ವಾಲಿಟಿ ಕೊಡ್ತಾ ಇದ್ದೀವಿ ಅದನ್ನು ಗುರುತಿಸ್ತಾ ಇದ್ದಾರೆ. 4,95,000ಕ್ಕೆ 14 ಮಾಡಲ್ಲು ನಿಸಾನ್ ಟೆರನೋ ಫೈನಲ್ ಆಗ್ತಾ ಇದೆ. ಬರೀ 4,30,000ಕ್ಕೆ 16 ಮಾಡಲ್ ZXi ಸೆಲೆರಿಯೋ ಸಿಗ್ತಾ ಇದೆ. 14 ಮಾಡಲ್ಲು 6 ಏರ್ ಬ್ಯಾಗ್ ಇರುವಂತಹ ಇಕೋ ಸ್ಪೋರ್ಟು 5,25,000ಕ್ಕೆ ಫೈನಲ್ ಆಗುತ್ತೆ. ವಿಸಿಟ್ ಮಾಡಿ. ಇನ್ನೂ ಬೆಸ್ಟ್ ಪ್ರೈಸ್ ಬೇಕಂದರೆ ಒಂದು 5,000 ಬೇಕಾದ್ರೆ ಮಾಡ್ಕೊಡೋಣ. ಅದು ಕೂಡ ವಿತ್ ಟ್ರಾನ್ಸ್ಫರ್ ಹೇಳ್ತಾ ಇರೋದು ನಾನು. ಫೋರ್ಡ್ ಫಿಯೆಸ್ಟಾ ಮಿಂಟ್ ಕಂಡೀಷನ್ನು 2,15,000ಕ್ಕೆ ಫೈನಲ್ ಆಗುತ್ತೆ. ವಿಸಿಟ್ ಮಾಡ್ಬೋದು ಕಾರ್ ದುನಿಯಾಗೆ. ಸೊ ಗಾಡಿ ಅಂತೂ ಕ್ಲಾಸ್ ಕಂಡೀಷನಲ್ಲಿದೆ. ಸ್ವಿಫ್ಟ್ ಡಿಸೈರ್ ಎಲ್ಲ ತೊಗೋತೀರಾ ಅಂತ ಹೇಳಿದ್ರೆ 15-16 ಮಾಡಲ್ಲು ಆಲ್ಮೋಸ್ಟ್ 5 ಲಕ್ಷದ ಮೇಲಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಬರೀ 4,15,000 ಹೇಳ್ತಿರೋದು. 3,75,000ಕ್ಕೆ 2016 ಮಾಡಲ್ಲು ಶೆವರ್ಲೆ ಸ್ಟೈಲು ಫೈನಲ್ ಆಗುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಕ್ವಾಲಿಟಿ ಕಾರ್ಗಳನ್ನ ನೋಡ್ತಾ ಇದ್ದರೆ ನಮ್ಮ ಶೋರೂಮ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಇದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಮೊನ್ನೆ ಅಷ್ಟೇ ಏನಾಯಿತು ಅಂತ ಹೇಳಿದ್ರೆ, ನಾನು ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದೆ. ನೋಡಿದ್ರೆ ಟ್ರೂ ಕಾಲರಲ್ಲಿ ಕ್ವಾಲಿಟಿ ಕಾರ್ ದುನಿಯಾ ಅಂತ ಬರ್ತಾ ಇತ್ತು. ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಬಂದವರೆಲ್ಲ ಆಲ್ಮೋಸ್ಟು ಯಾರು ಕೂಡ ನಮ್ಗೆ ಬಜೆಟಲ್ಲಿ ಕಾರ್ ಕೊಡಿ ಆ ಥರ ಕೇಳಲ್ಲ, ಒಂದು ಕ್ವಾಲಿಟಿ ಕಾರ್ ಕೊಡಿ ಅಂತ ಕೇಳ್ತಾರೆ. ಅದೇ ಥರ ನಾವು ಕ್ವಾಲಿಟಿ ಕಾರ್ಗಳನ್ನ ಕೊಡ್ತಾ ಬಂದಿದ್ದೀವಿ. ಸೊ ಆಕ್ಸಿಡೆಂಟ್ ಫ್ರೀ ಕಾರ್ಗಳು ನಮ್ಮ ಹತ್ರ ಸಿಗುತ್ತೆ. ಆಲ್ಮೋಸ್ಟ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಎಲ್ಲ ಕಾರ್ಗಳಿಗೂ. ಆ್ಯಂಡ್ ನಿಮಗೆ ಎಲ್ಲ ಕಾರ್ಗಳಿಗೂ ವ್ಯಾರಂಟಿ ಇರುತ್ತೆ. 6 ಮಂತ್ಸ್ ವ್ಯಾರಂಟಿ ಇರುತ್ತೆ ಇಂಜಿನು ಮತ್ತು ಗೇರ್ ಬಾಕ್ಸ್ಗೆ. ಸೊ ಈ ಥರ ಸರ್ವಿಸು ನಿಮಗೆ ಥರ್ಡ್ ಪಾರ್ಟಿ ವ್ಯಾರಂಟಿ ಕೊಡ್ತಾ ಇದ್ದಾರೆ 1 ಇಯರ್ ಆ ಥರ ಹೇಳ್ಬಿಟ್ಟು. ಬಟ್ ನಾವು ಸೆಲ್ಫ್ ವ್ಯಾರಂಟಿ ಕೊಡ್ತಿರುವಂಥದ್ದು 6 ಮಂತ್ಸು ಇಂಜಿನು ಮತ್ತು ಗೇರ್ ಬಾಕ್ಸ್ಗೆ ವ್ಯಾರಂಟಿ ಇರುತ್ತೆ. ಸೊ ಕಾರ್ ದುನಿಯಾ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಇದು ಬಂದುಬಿಟ್ಟು ನಿಮಗೆ ಪಾಪ್ರೆಡ್ಡಿಪಾಳ್ಯ, ನಾಗರಬಾವಿ ಸೆಕೆಂಡ್ ಸ್ಟೇಜು ಪಾಪ್ರೆಡ್ಡಿಪಾಳ್ಯ ಬಸ್ ಸ್ಟಾಪ್ ಹಿಂದೆಗಡೆ ಪ್ಯಾರಲಲ್ ರೋಡಲ್ಲಿ ನೀವು ಬಸ್ ಸ್ಟಾಪಿಂದ ಲೆಫ್ಟ್ ತೊಗೊಂಡು ಬಂದರೆ ಒಂದು ಬಾಷ್ ಸರ್ವಿಸ್ ಸೆಂಟ್ರ್ ಬರುತ್ತೆ. ಅದರ ನೆಕ್ಸ್ಟ್ ರೋಡೆ ರೈಟ್ ತೊಗೊಂಡು ಒಂದು 100 ಮೀಟರ್ಸ್ ಬಂದರೆ ಲೆಫ್ಟ್ ಸೈಡಲ್ಲಿ ಕಾರ್ ದುನಿಯಾ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಲಾಸ್ಟ್ ಟೈಮ್ ಕೂಡ ಒಂದು ಇಕೋ ಸ್ಪೋರ್ಟ್ ತೋರಿಸಿದ್ವಿ, ಅದು ಇಮಿಡಿಯೇಟಾಗಿ ಸೇಲ್ ಆಯಿತು. ಅದು ಕೂಡ ಬಜೆಟಲ್ಲಿತ್ತು. ಆ್ಯಂಡ್ ಇವಾಗ ತಂದಿರೋದು ಕೂಡ ಬಜೆಟಲ್ಲಿದೆ. ಅದಕ್ಕಿಂತ ಇನ್ ಬಿಟ್ವೀನಲ್ಲಿ ಒಂದು 2 ಇಕೋ ಸ್ಪೋರ್ಟ್ ಕೂಡ ಸೇಲ್ ಆಯಿತು. ಅದಾದಮೇಲೆ ಟೆರೆನೋ ನೋಡ್ತಾ ಇದ್ದೀರಾ, ಟೆರೆನೋ ಇದೆ, XUV 500 ಇದೆ. ಸೊ ಈ ಸತಿ ಸಾಕಷ್ಟು ವೆಹಿಕಲ್ಸ್ ಇದೆ. ಪೋಲೋ ಕೂಡ ಇದೆ, ವೆಂಟೋ ಇದೆ. ಸುಮಾರು ಜನ ಫೋಕ್ಸ್ ವ್ಯಾಗನ್ ಕಾರ್ಗಳನ್ನ ಕೇಳ್ತಾ ಇದ್ರಿ. ವೆಂಟೋ 2 ವೆಹಿಕಲ್ ತಂದಿದ್ದೀವಿ. ಸೊ ಈ ಥರ ಸಾಕಷ್ಟು ವೆಹಿಕಲ್ಗಳಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋ ಸ್ಪೆಷಾಲಿಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಷಾಢ ಮಾಸ ಅಂತ ಹೇಳಿದಾಗ ಸ್ವಲ್ಪ ಜನ ಹಿಂದೇಟ್ ಹಾಕ್ತಾರೆ ಗಾಡಿಗಳನ್ನ ತೊಗೊಳೋದಕ್ಕೆ. ಸೊ ಅಂಥವ್ರಿಗೆ ಒಂದು ಬೂಸ್ಟ್ ಮಾಡೋದಕ್ಕೆ ನಮ್ಮ ಸೇಲ್ಸು ಚೆನ್ನಾಗಾಗಲಿ ಆ್ಯಂಡ್ ಸರ್ಕ್ಯುಲೇಷನ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಆದಷ್ಟು ಕಮ್ಮಿ ಪ್ರೈಸ್ಗೆ, ಅಂದರೆ ಎಲ್ಲ ಗಾಡಿನೂ ಅಲ್ಲ, ಒಂದು 50% ಗಾಡಿಗಳನ್ನ ಆದಷ್ಟು ಕಮ್ಮಿ ಪ್ರೈಸ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ. ಸೊ ಎಷ್ಟು ಕಮ್ಮಿಗೆ ಸಿಗ್ತಾ ಇದೆ, ಏನು ಸಿಗ್ತಾ ಇದೆ, ಸೊ ಯಾವ ಮಾಡಲು ಗಾಡಿ ಎಷ್ಟಕ್ಕೆ ಸಿಗ್ತಾ ಇದೆ, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಸರ್ತಿ ಬಂದ್ಬಿಟ್ಟು RC ಟ್ರಾನ್ಸ್ಫರ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಈ ತಿಂಗಳಲ್ಲಿ ಯಾರೆಲ್ಲ ಗಾಡಿಗಳು ತೊಗೊತಾರೆ ಅವ್ರಿಗೆ RC ಟ್ರಾನ್ಸ್ಫರು ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ 0% ಕಮಿಷನ್ನು. ನಾವು ಡೇ 1ಇಂದ ಕೂಡ ಯಾವುದೇ ಥರ ಕಮಿಷನ್ಗಳನ್ನ ತೊಗೊತಾ ಇಲ್ಲ. ಅಂದರೆ ಆನ್ ಟೇಬಲ್ಲು ನೀವೆಲ್ಲ ಡೀಲ್ ಮುಗಿಸಿ ಆನ್ ಟೇಬಲ್ ಬಂದಮೇಲೆ ಕ್ಯಾಶ್ ಕೊಡೋ ಟೈಮಲ್ಲಿ ಎಕ್ಸ್ಟ್ರಾ ಕೊಡಿ, ಕಮಿಷನ್ ಕೊಡಿ, 2% ಕೊಡಿ, ಆ ಥರ ಏನೂ ಇರಲ್ಲ. ಸೊ ಆ ಥರ ನಿಮಗೆ ಒಂದು ಕ್ವಾಲಿಟಿ ಮತ್ತು ಟ್ರಸ್ಟ್ ಎರಡನ್ನೂ ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ವೆಹಿಕಲ್ಲೇ XUV 500 ನೋಡ್ತಾ ಇದ್ದೀರಾ. 2013 ಮಾಡಲ್ಲು, W8 ವೇರಿಯಂಟು, 1,19,000 ಡ್ರಿವನ್ ಆಗಿದೆ. ಸೆಕೆಂಡ್ ಓನರು, ಡೀಸೆಲ್ಲು 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. W8 ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ಕ್ರೂಸ್ ಕಂಟ್ರೋಲು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಮತ್ತು ನಿಮಗೆ ಫಾಗ್ ಲ್ಯಾಂಪ್ ಕೂಡ ಬರುವಂಥದ್ದು, ಅಲಾಯ್ ವೀಲ್ಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಆ್ಯಕ್ಚುಲಿ 4 ಟೈರು ಕೂಡ ಬ್ರ್ಯಾಂಡ್ ನ್ಯೂ. ಫ್ರಂಟಲ್ಲಿ ಮಿಶ್ಲಿನ್ ಹಾಕಿದ್ದಾರೆ, ರೇರಲ್ಲಿ ಬಂದುಬಿಟ್ಟು ಡ್ಯೂಲರ್ 80 ಅಂದರೆ ಬ್ರಿಜ್ಸ್ಟೋನ್ ಅವ್ರದ್ದು ಡ್ಯೂಲರ್ 80 ಅಂತ ಹೇಳ್ಬಿಟ್ಟು ಟೈರ್ ಹಾಕಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಮತ್ತು ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಮಹೇಂದ್ರದವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವಿತ್ 6 ಸ್ಪೀಕರ್ಸು. ಆಟೋ ಫೋಲ್ಡಿಂಗ್ ORVMs ಬರುತ್ತೆ. ಬ್ಯೂಟಿಫುಲ್ ಆಗಿದೆ ಇಂಟೀರಿಯರ್ ಕಂಡೀಷನ್ನು. ಸೊ ಗಾಡಿಲಂತೂ ಏನು ಕಂಪ್ಲೇಂಟ್ ಇಲ್ಲ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ನಾನು. ಸೊ ಈಚ್ ಆ್ಯಂಡ್ ಎವ್ರಿ ಸರ್ವಿಸು ಕೂಡ ಶೋರೂಮಲ್ಲೇ ಆಗಿರುವಂಥದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು XUV 500 13 ಮಾಡಲ್ಲು, ಡೀಸೆಲ್ಲು, 1,19,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. 7,50,000 ಹೇಳ್ತಿರೋದು, 7,15,000ಕ್ಕೆ ಫೈನಲ್ ಆಗುತ್ತೆ. ವಿಸಿಟ್ ಮಾಡಿ ಕಾರ್ ದುನಿಯಾಗೆ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಓಕೆನಾ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್ಲು. ಅದೇ ಥರ ಮತ್ತೊಂದು ಸೆಕೆಂಡ್ ಓನರ್ ವೆಹಿಕಲ್ಲು ನಿಸಾನ್ ಟೆರೆನೋ ಇದೆ. ಇದು ಪೆಟ್ರೋಲು
ವೇರಿಯಂಟ್ ಇದು ಪೆಟ್ರೋಲ್ ಇಂಜಿನ್ನು. ಸೊ ನಿಸಾನ್ ಟೆರೆನೋ ಅಂತ ಬಂದಾಗ 14 ಮಾಡಲು, ಸೆಕೆಂಡ್ ಓನರು ಆ್ಯಂಡ್ 77,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ, ನೋಡ್ತಿರ್ಬೋದು. ಕಂಪ್ಲೀಟ್ ವೈಟಲ್ಲಿದೆ ಇದು. ಸೊ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ, ಎಕ್ಸೆಲ್ ವೇರಿಯಂಟ್ ಆಗಿರೋದ್ರಿಂದ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಇದೆ, ಮತ್ತು ನಿಮಗೆ AC ಬರುತ್ತೆ. ನೋಡ್ಕೊಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ವೆರಿ ನೀಟ್ ಕಂಡೀಷನು, ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಕೂಡ ಬರುವಂಥದ್ದು, ಓಕೆನಾ. ಆ್ಯಂಡ್ ರೇರಲ್ಲಿ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 4,95,000ಕ್ಕೆ ಫೈನಲ್ ಆಗುತ್ತೆ. 5,20,000 ಹೇಳ್ತಿರೋದು, 4,95,000ಕ್ಕೆ 14 ಮಾಡಲು ನಿಸಾನ್ ಟೆರೆನೋ ಫೈನಲ್ ಆಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಇಕೋಸ್ಪೋರ್ಟ್ ಇದೆ. ಇದು ಕೂಡ 14 ಮಾಡಲ್ಲೇ, ಟೈಟಾನಿಯಂ ಪ್ಲಸ್ಸು, ಅಂದರೆ 6 ಏರ್ ಬ್ಯಾಗು. ಓನ್ಲಿ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ಥರ್ಡ್ ಓನರ್ ವೆಹಿಕಲ್ಲು. ಆದರೂ ಕೂಡ ಗಾಡಿ ಅಂತೂ ಕ್ಲಾಸಾಗೆ ಮೇಂಟೈನ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಸೊ ಇದು 89,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನಿಮಗೆ ನೋಡ್ತಿರ್ಬೋದು ಫಾಗ್ ಲ್ಯಾಂಪ್ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ ಕಂಪ್ನಿ ಕಡೆಯಿಂದನೇ. ಆ್ಯಂಡ್ 6 ಏರ್ ಬ್ಯಾಗ್ ವೆಹಿಕಲ್ಲು, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ವಾಲ್ಯೂಮ್ ಕಂಟ್ರೋಲ್ಸು. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 14 ಮಾಡಲು 6 ಏರ್ ಬ್ಯಾಗ್ ಇರುವಂತಹ ಇಕೋಸ್ಪೋರ್ಟು 5,25,000ಕ್ಕೆ ಫೈನಲ್ ಆಗುತ್ತೆ. ವಿಸಿಟ್ ಮಾಡಿ. ಇನ್ನೂ ಬೆಸ್ಟ್ ಪ್ರೈಸ್ ಬೇಕಂದರೆ ಒಂದು 5,000 ಬೇಕಾದ್ರೆ ಮಾಡಿಕೊಡೋಣ, ಅದು ಕೂಡ ವಿತ್ ಟ್ರಾನ್ಸ್ಫರ್ ಹೇಳ್ತಾ ಇರೋದು ನಾನು, ಓಕೆನಾ. ಲೋನ್ ಕೂಡ ಆಗುತ್ತೆ, ಈ 3 ಗಾಡಿಗಳಿಗೆ ಲೋನ್ ಆಗುತ್ತೆ. 3 ಗಾಡಿಗೂ ನೀವು 1ರಿಂದ 1.5 ಲಕ್ಷ ತೊಗೊಂಬಂದರೆ ಸಾಕು, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತೀನಿ, ಓಕೆನಾ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಪೋಲೋ. ಸೊ ಇದಕ್ಕೆ ಲೋನ್ ಆಗಲ್ಲ, ಬಟ್ ಯಾರಾದರೂ ಒಂದು ಫ್ಯಾನ್ಸಿ ವೆಹಿಕಲ್ನ ಡ್ರೈವ್ ಮಾಡಬೇಕು, ನಾನು ತೊಗೊಂಡು ಮಾಡಿಫೈ ಮಾಡಿಸ್ಬೇಕು, ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ ಈ ಗಾಡಿ ಆಲ್ರೆಡಿ ಮಾಡಿಫೈ ಆಗಿದೆ, ಕಸ್ಟಮೈಸ್ ಆಗಿದೆ. 2010 ಮಾಡಲ್ ಪೋಲೋ ನೋಡ್ತಾ ಇದ್ದೀರಾ, ಸೆಕೆಂಡ್ ಓನರು, 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸೊ ಇದು ಹೈಲೈನು, ಟಾಪ್ ಎಂಡು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. 10 ಮಾಡಲ್ ಆಗಿರೋದ್ರಿಂದ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರಲ್ಲ. ಅದನ್ನು ಬಿಟ್ಟು ನಿಮಗೆ ನೋಡ್ತಿರ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆ್ಯಂಡ್ರಾಯ್ಡ್ ಹಾಕಿದ್ದಾರೆ, ಮತ್ತು ಇದರಲ್ಲಿ ಮ್ಯಾಟಿಂಗ್ ಎಲ್ಲ ಮಾಡಿದ್ದಾರೆ, ಸೆಂಟರ್ ಆರ್ಮ್ರೆಸ್ಟ್ ಕೂಡ ಹಾಕಿದ್ದಾರೆ ಇದಕ್ಕೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 10 ಮಾಡಲ್ಲು, ಬಟ್ ಕಂಪ್ಲೀಟ್ಲಿ ಒಂದು ಮಾಡಿಫೈ ಆಗಿರುವಂಥದ್ದು, ಸ್ಪೀಕರ್ಸ್ ಎಲ್ಲ ಹಾಕಿದ್ದಾರೆ, ಮತ್ತು ಆ್ಯಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ. ಸೊ ಬರೀ 3,30,000ಕ್ಕೆ ಪೋಲೋ ಕೊಡ್ತಾ ಇದ್ದೀವಿ ಕಾರ್ ದುನಿಯಾದಲ್ಲಿ. ವಿಸಿಟ್ ಮಾಡಿ. ಆ್ಯಂಡ್ ಯಾರಾದರೂ ಲೋನ್ ಆಗಬೇಕು ಅನ್ನೋರು ಪರ್ಸ್ನಲ್ ಲೋನು, ನಿಮ್ದೇನಾದ್ರು ಸ್ಯಾಲ್ರಿ ಸ್ಲಿಪ್ ಇತ್ತು ಅಂತ ಹೇಳಿದ್ರೆ, ಸ್ಯಾಲ್ರಿ ಬರ್ತಾಯಿತ್ತು ಅಂತ ಹೇಳಿದ್ರೆ ಅಕೌಂಟಿಗೆ, ಸೊ ಮಾಡಿಕೊಡ್ತೀವಿ ಪರ್ಸ್ನಲ್ ಲೋನ್ನ, ಬೇಕಾದ್ರೆ ವಿಸಿಟ್ ಮಾಡ್ಬೋದು, ಇಲ್ಲಾಂದರೆ ಫುಲ್ ಕ್ಯಾಶಲ್ಲಿ ತೊಗೊಂಡೋಗ್ಬೋದು. ಅದೇ ಥರ ತುಂಬ ಜನ ವೆಂಟೋಗಳನ್ನ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ವೆಂಟೋಗಂತೂ ತುಂಬಾ ಡಿಮ್ಯಾಂಡ್ ಇದೆ. ಇನ್ನೊಂದು ರ್ಯಾಪಿಡ್ ತೊಗೊಂಬಂದ್ವಿ, ಇನ್ ಬಿಟ್ವೀನಲ್ಲಿ ಡೆಲಿವರಿ ಕೊಟ್ವಿ, ಫೋಟೋ ಹಾಕಿರ್ತೀನಿ ನೋಡ್ಬೋದು ನೀವು. ಸೊ ಇದು ಬಂದುಬಿಟ್ಟು 14 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ವೆಂಟೋ ನೋಡ್ತಾ ಇದ್ದೀರಾ. ಸೊ ಇದು ಕಿಲೋಮೀಟ್ರ್ ಅಂತ ಬಂದಾಗ 90,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಅರೌಂಡ್ 90,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಇಂಟೀರಿಯರ್ ಅಂತ ಬಂದಾಗ ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮು ಫೋಕ್ಸ್ ವ್ಯಾಗನ್ ಅವ್ರದ್ದೇ ಬರುತ್ತೆ. ನಿಮಗೆ ಆಲ್ಮೋಸ್ಟ್ 460 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ. 1.5 TDI ಇಂಜಿನ್ ಇದು. ಸೊ ಹಂಗಾಗಿ ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 5,45,000ಕ್ಕೆ ಫುಲ್ಲಿ ಟಾಪ್ ಎಂಡ್ ವೆಂಟೋ ಸಿಗ್ತಾ ಇದೆ. 2014 ಮಾಡಲ್, ಓಕೆನಾ. 14 ಮಾಡಲ್ 15 ರಿಜಿಸ್ಟ್ರೇಷನ್ ಆ್ಯಕ್ಚುಲಿ ಇದು, ಓಕೆನಾ. ನೆಕ್ಸ್ಟ್ ವೆಹಿಕಲ್ಲು ಶೆವರ್ಲೆ ಸೇಲ್ ನೋಡ್ಬೋದು. ಶೆವರ್ಲೆ ಸೇಲ್ ಅಂತ ಬಂದಾಗ ಸಿಂಗಲ್ ಓನರು, ಬರೀ 48,000 ಕಿಲೋಮೀಟರ್ ಡ್ರಿವನ್ ಆಗಿರೋದು, 16 ಮಾಡಲು. ಯಾರಾದರೂ ಒಂದು ಮಾಡ್ಲು ಗಾಡಿ ಪ್ರೈಸಿಂಗಲ್ಲಿ ಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಡ್ಯಾಟ್ಸನ್ ಕೊಟ್ಟಿದ್ವಿ ರೆಡಿಗೋ, ಮಾಡ್ಲು ಗಾಡಿ ಪ್ರೈಸಿಂಗಲ್ಲಿ ಇಮಿಡಿಯೇಟಾಗಿ ಸೇಲ್ ಆಯಿತು. ಸೊ ಇವಾಗ ಈ ಗಾಡಿ ಕೊಡ್ತಾ ಇದ್ದೀವಿ. ತುಂಬ ಜನ ಬಜೆಟ್ ಕಮ್ಮಿ ಇರುತ್ತೆ, ನನಗೇನು ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ, ಬಟ್ ನಂಗೆ ಸ್ವಲ್ಪ ಲೇಟೆಸ್ಟ್ ಮಾಡಲು ಗಾಡಿ ಬೇಕು, ಖರ್ಚು ಕಮ್ಮಿ ಇರಬೇಕು. ಯೂಶ್ವಲಿ ಲೇಟೆಸ್ಟ್ ಮಾಡಲು ಗಾಡಿ ಅಂತ ಹೇಳಿದಾಗ ಖರ್ಚು ಕಮ್ಮಿ ಇದ್ದೇ ಇರುತ್ತೆ. ನೋಡ್ತಿರ್ಬೋದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮು ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಎಲ್ಲ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಂಡೀಷನ್ನು. ಆ್ಯಂಡ್ ಸೀಟ್ ಇದ್ರದ್ದು ಅಡ್ಜಸ್ಟ್ಮೆಂಟ್ದು ಕವರ್ ಕೂಡ ಇನ್ನೂ ತೆಗ್ದಿಲ್ಲ, ಆ ಥರ ಕಂಡೀಷನಲ್ಲಿದೆ. ಸೊ ಗಾಡಿ ಅಂತೂ ಕ್ಲಾಸ್ ಕಂಡೀಷನಲ್ಲಿದೆ. ಸ್ವಿಫ್ಟ್ ಡಿಸೈರ್ ಎಲ್ಲ ತೊಗೋತೀರಾ ಅಂತ ಹೇಳಿದ್ರೆ 15-16 ಮಾಡಲು ಆಲ್ಮೋಸ್ಟ್ 5 ಲಕ್ಷದ ಮೇಲಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಬರೀ 4,15,000 ಹೇಳ್ತಿರೋದು, 3,75,000ಕ್ಕೆ 2016 ಮಾಡಲ್ಲು ಶೆವರ್ಲೆ ಸ್ಟೈಲು ಫೈನಲ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಲೋನ್ ಕೂಡ ಆಗುತ್ತೆ. ಬರೀ 70,000 ತೊಗೊಂಬನ್ನಿ, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತೀವಿ. ಅದೇ ಥರ ವೆಂಟೋ ಬೇಕು, ನನಗೆ ಪೆಟ್ರೋಲ್ ಇಂಜಿನ್ ಬೇಕು ಅನ್ನೋರಿಗೆ ಮತ್ತೊಂದು 14 ಮಾಡಲ್ ವೆಂಟೋ ಇದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಥರ್ಡ್ ಓನರ್ ವೆಹಿಕಲ್ಲು ಕೆಲವೊಂದನ್ನು ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ಜನ ಏನು ಥರ್ಡ್ ಓನರ್ ವೆಹಿಕಲ್ ತೊಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಹಂಗಾಗಿ ಥರ್ಡ್ ಓನರ್ ವೆಹಿಕಲ್ ಪರ್ಚೇಸ್ ಮಾಡ್ತಾ ಇದ್ದೀವಿ.
ಓನ್ಲಿ ಕಂಡೀಷನ್ನು ಮಿಂಟ್ ಕಂಡೀಷನ್ ಇದ್ದರೆ ತೊಗೊತೀವಿ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀವಿ. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಇಕೋಸ್ಪೋರ್ಟ್ ಕೊಟ್ವಿ, ಇವಾಗಲೂ ಇಕೋಸ್ಪೋರ್ಟ್ ಇರೋವಂಥದ್ದು ಥರ್ಡ್ ಓನರೇ. ಬಟ್ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಸೊ 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಹಿಸ್ಟ್ರಿ ಇದೆ, ನೋಡ್ಕೊಬೋದು. ಇದು ಪೆಟ್ರೋಲ್ ಇಂಜಿನ್ ಆಗಿದ್ದರೂ ಕೂಡ ಮೈಲೇಜ್ ವೈಸು ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಇದು ಟರ್ಬೋ ಬರಲ್ಲ ಪೆಟ್ರೋಲ್ ಇಂಜಿನಲ್ಲಿ. ನೋಡ್ತಿರ್ಬೋದು ನಿಮಗೆ ಸೆಂಟರ್ ಆರ್ಮ್ರೆಸ್ಟ್ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮು ಮೈ ಟಿ ವಿ ಎಸ್ ಅವ್ರದ್ದು ಆ್ಯಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ. ಕಂಫರ್ಟ್ ಲೈನ್ ವೇರಿಯಂಟ್ ಇದು. ರೈಲಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4,50,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ. ಅರೌಂಡ್ ಒಂದು 4,25,000ಗೆ ಫೈನಲ್ ಮಾಡಿಕೊಡ್ತೀವಿ, ವಿಸಿಟ್ ಮಾಡಿ. 14 ಮಾಡಲ್ ವೆಂಟೋ 4,25,000ಗೆ. ಅದೇ ಥರ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಬೇಕು, ಇಂಜಿನ್ ಮೈಲೇಜ್ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಟೊಯೋಟಾ ಕೊರೋಲಾ ಇಸ್ ದ ಬೆಸ್ಟ್ ಆಪ್ಷನ್ನು. ಕಂಫರ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. 2009 ಮಾಡಲು 1.8G ಪೆಟ್ರೋಲ್ ಇಂಜಿನ್ ಟೊಯೋಟಾ ನೋಡ್ತಾ ಇದ್ದೀರಾ, ಟೊಯೋಟಾ ಕೊರೋಲಾ ಆಲ್ಟಿಸು. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರು, 96,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫಾಗ್ ಲ್ಯಾಂಪ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಒಳ್ಳೆ ಆ್ಯಂಪಲ್ ಅಮೌಂಟ್ ಆಫ್ ಸ್ಪೇಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,15,000ಕ್ಕೆ 2009 ಮಾಡಲ್ ಕೊರೋಲಾ ಆಲ್ಟಿಸು ಡ್ಯೂಯಲ್ ಏರ್ ಬ್ಯಾಗು ABS ಇರುವಂತಹ ಒಂದು ಗಾಡಿ ಸಿಗ್ತಾ ಇದೆ. ಆ್ಯಂಡ್ ಡ್ಯೂಯಲ್ ಡಿಸ್ಕ್ ಬರುತ್ತೆ, ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಇದರಲ್ಲಿ ಡಿಸ್ಕ್ ಬರುತ್ತೆ. ಓಕೆನಾ. ಸೊ ಅದೇ ಥರ ಇಲ್ಲೊಂದು ಗಾಡಿ ನೋಡ್ಬೋದು, ಗ್ರ್ಯಾಂಡ್ ಐಟೆನ್ನು ಆಲ್ಮೋಸ್ಟ್ ಬುಕ್ ಆಗಿದೆ, ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. 16 ಮಾಡಲ್ ಆಸ್ತಾ, ಓಕೆನಾ, ಫುಲ್ಲಿ ಟಾಪ್ ಎಂಡು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು, ಬರೀ 4,35,000 ಕೊಡ್ತಾ ಇದ್ದೀವಿ. 16 ಮಾಡಲ್ i10 ಆಸ್ತಾ, ಓಕೆನಾ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ. ಸೊ 4,35,000ಕ್ಕೆ ಫೈನಲ್ ಆಗ್ತಾ ಇದೆ, ವಿತ್ ಟ್ರಾನ್ಸ್ಫರ್ ಹೇಳ್ತಾ ಇರೋದು ಪ್ರೈಸು. ಅದೇ ಥರ ಒಂದು ಜಾಸ್ ಇದೆ ನೋಡ್ತಿರ್ಬೋದು, ಐವಿಟೆಕ್ ಇಂಜಿನು. ಸೊ ಇದು ಬಂದ್ಬಿಟ್ಟು 9 ಮಾಡಲ್ಲು, ಸೆಕೆಂಡ್ ಓನರು, 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 3,15,000ಕ್ಕೆ ಜಾಝು ಫೈನಲ್ ಆಗುತ್ತೆ. ನೋಡ್ಕೋಬೋದು ಇಂಟೀರಿಯರ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒನ್ ಆಫ್ ದಿ ಸ್ಪೇಷಿಯಸ್ ಹ್ಯಾಚ್ ಪ್ಯಾಕ್ ಇದು. ಓಕೆನಾ. ಅದೇ ಥರ ಫೋರ್ಡ್ ಫಿಗೋ, ಯಾರಾದರೂ ಬಜೆಟಲ್ಲಿ ವಿತಿನ್ 2 lakhs ಬೇಕು, ಒಳ್ಳೆ ಕಂಡೀಷನ್ ಗಾಡಿ ಬೇಕು ಅಂತ ಹೇಳಿದ್ರೆ, ಈವನ್ 2 lakh ರೇಂಜಲ್ಲಿ ತೊಗೊಂಡ್ರು ಕೂಡ ಒಳ್ಳೆ ಗಾಡಿನೇ ಕೊಡ್ತೀವಿ. ನೋಡ್ಬೋದು 1,95,000ಕ್ಕೆ ಫೋರ್ಡ್ ಫಿಗೋ ಕೊಡ್ತಾ ಇದ್ದೀವಿ, 10 ಮಾಡಲ್ಲು. ಮತ್ತು ಇದು ಸೆಕೆಂಡ್ ಓನರ್ ವೆಹಿಕಲ್, 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 2,20,000 ಹೇಳ್ತಿರೋದು, 1,95,000ಕ್ಕೆ ಫೈನಲ್ ಆಗುತ್ತೆ. ನೋಡ್ಕೋಬೋದು ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ವೈಟ್ ಗಾಡಿ, ಮಿಡ್ ವೇರಿಯಂಟು, EXI ವೇರಿಯಂಟ್ ಇದು. ಸೊ ಅದೇ ಥರ ಯಾರಾದರೂ ಒಂದು ಆಟೋಮೆಟಿಕ್ ವೆಹಿಕಲ್ ಬೇಕು ಸಿಟಿಗೆ ಅಂತ ಹೇಳಿದ್ರೆ, ಒಂದು ಸೆಲೆರಿಯೋ ಇದೆ ನೋಡ್ಬೋದು. 16 ಮಾಡಲ್ ಸೆಲೆರಿಯೋ ZXi ಅಂತ ಹೇಳಿದಾಗ ನಿಮಗೆ ಫುಲ್ಲಿ ಟಾಪ್ ಎಂಡು, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರೋ ಅಂಥದ್ದು. ಸೊ ಇದರಲ್ಲಿ ನೋಡ್ತಿರ್ಬೋದು ಆಟೋಮೆಟಿಕ್ ಆಗಿರೋದ್ರಿಂದ ಇದು AGS ಆ್ಯಕ್ಚುಲಿ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಇದೆಯಲ್ಲ, ಅದರಲ್ಲೂ ಕೂಡ ಡ್ರೈವ್ ಮಾಡ್ಬೋದು ಗೇರ್ ಶಿಫ್ಟ್ ಮಾಡಿಕೊಂಡು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಬರೀ 4,30,000ಕ್ಕೆ 16 ಮಾಡಲ್ ZXi ಸೆಲೆರಿಯೋ ಸಿಗ್ತಾ ಇದೆ. ನೀವು ಪ್ರೈಸ್ ಕಂಪೇರ್ ಮಾಡಬೇಕಾದ್ರೆ ತುಂಬ ಜನ ಏನು ಮಾಡ್ತೀರಾ, ಬರೀ ಗಾಡಿ ಮಾತ್ರ ಹಾಕ್ತೀರಾ, ವೇರಿಯಂಟ್ ಹಾಕಲ್ಲ. ಸೊ ವೇರಿಯಂಟ್ ಕೂಡ ಹಾಕಿ ಒಂದು ಪ್ರೈಸ್ ಚೆಕ್ ಮಾಡಿ. ಸೊ ಇದು ZXi ಟಾಪ್ ಎಂಡು, ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ ಎಲ್ಲ ಗಾಡಿಗಳು ಕೂಡ ಟಾಪ್ ಎಂಡ್ ಆಗಿರೋದ್ರಿಂದ ಟಾಪ್ ಎಂಡ್ ಪ್ರೈಸ್ಗೆ ನೀವು ಚೆಕ್ ಮಾಡಿ. ಪ್ರೈಸಿಂಗ್ ಏನಾದರೂ ಇನ್ನೂ ಕಮ್ಮಿಗೆ ಬೇರೆ ಕಡೆ ಸಿಗ್ತಾ ಇದೆ ಅಂದರೆ ವಿಸಿಟ್ ಮಾಡಿ, ಅವ್ರು ಏನು ಪ್ರೈಸಿಗೆ ಕೊಡ್ತಾ ಇದ್ದಾರೆ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಮಾಡಿಕೊಡೋಕ್ಕೆ, ಒಂದು ಕಾಂಪಿಟೇಟಿವ್ ಪ್ರೈಸ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀವಿ. ನೋಡ್ತಿರ್ಬೋದು 14 ಮಾಡಲ್ ಸಿಂಗಲ್ ಓನರ್ ಆಲ್ಟೋ ನೋಡ್ತಾ ಇದ್ದೀರಾ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,05,000ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್, 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ವೇರಿಯಂಟ್ ಹೇಳ್ತಾ ಇದ್ದೀನಿ ಅಂತ ಅನ್ಕೊತೀನಿ, ಪೆಟ್ರೋಲ ಡೀಸೆಲ್ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನೋಡಿದೆಲ್ಲ ಪೆಟ್ರೋಲೇ ಆ್ಯಕ್ಚುಲಿ. ಡೀಸೆಲ್ ಅಂತ ಬಂದಾಗ ವೆಂಟೋ ಒಂದು ಡೀಸೆಲ್ ನೋಡಿದ್ದೀರಾ, ಮತ್ತು ಇದು ಇಕೋಸ್ಪೋರ್ಟ್ ನೋಡಿದ್ದೀರಾ, ಆ್ಯಂಡ್ XUV 500 ನೋಡಿದ್ದೀರಾ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕೂಡ ಪೆಟ್ರೋಲ್ ವೇರಿಯಂಟೇ. ಸೊ ಹಂಗಾಗಿ ನಾನು ಎಷ್ಟೊಂದು ಮೆನ್ಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫಿಯೆಸ್ತಾ ಇದೆ. ಗಾಡಿ ಅಂತೂ ತುಂಬಾ ಕ್ಲಾಸ್ ಆಗಿದೆ. ಫೋರ್ಡ್ ಫಿಯೆಸ್ತಾ ಮಿಂಟ್ ಕಂಡೀಷನ್ ಸಿಕ್ಬಿಟ್ರೆ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ಲು. ಮೇಂಟೆನೆನ್ಸ್ ವೈಸು ಮಿಂಟ್ ಕಂಡೀಷನ್ ಸಿಕ್ಬಿಟ್ರೆ ಯಾವುದೇ ಥರ ನಿಮಗೆ ತಲೆನೋವು ಇರಲ್ಲ. ಸ್ವಲ್ಪ ಸಸ್ಪೆನ್ಷನ್ ಚೇಂಜ್ ಮಾಡಬೇಕಂತಿದ್ರೆ ಆವಾಗ ಸ್ವಲ್ಪ ನಿಮಗೆ ಕಾಸ್ಟ್ಲಿ ಆಗ್ಬೋದು. ಬಿಟ್ಟರೆ ಮೇಂಟೆನೆನ್ಸ್ ವೈಸು ಈಸಿನೇ ಇರುತ್ತೆ. 2,15,000ಕ್ಕೆ 2007 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ 96,000 ಓಡಿರುವಂತಹ ಒಂದು ಫೋರ್ಡ್ ಫಿಯೆಸ್ತಾ ಕೊಡ್ತಾ ಇದ್ದೀವಿ. 2007ನೇ ಮಾಡಲ್ ಫೋರ್ಡ್ ಫಿಯೆಸ್ತಾ ಮಿಂಟ್ ಕಂಡೀಷನ್ನು 2,15,000ಕ್ಕೆ ಫೈನಲ್ ಆಗುತ್ತೆ. ವಿಸಿಟ್ ಮಾಡ್ಬೋದು ಕಾರ್ ದುನಿಯಾಗೆ. ಯಾರಾದರೂ 2.5 ಒಳಗೆ ಒಂದು ಬಜೆಟಲ್ಲಿ
ಒಂದು ಒಳ್ಳೆ ಸ್ಮಾಲ್ ಕಾರು ಫ್ಯಾಮಿಲಿ ಕಾರ್ ಬೇಕು ಅಂತ ಹೇಳಿದ್ರೆ i10 ತುಂಬ ಜನ ಇಷ್ಟಪಡ್ತೀರಾ. ಸೊ i10 ಇದೆ 2009 ಮಾಡಲು, ಸೆಕೆಂಡ್ ಓನರು, 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಯಾವುದೇ ರೀತಿ ಟ್ಯಾಂಪರ್ ಗಿಂಪರ್ ಎಲ್ಲ ಆಗಿಲ್ಲ. ಸೊ 2,50,000ಕ್ಕೆ ಫೈನಲ್ ಆಗುತ್ತೆ, ನೋಡ್ಕೋಬೋದು. 2,50,000ಕ್ಕೆ 2009 ಮಾಡಲ್, ಸೆಕೆಂಡ್ ಓನರ್, i10 ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇಂಡಿಕಾ ಮಾನ್ಸಾ ನೋಡ್ತಾ ಇದ್ದೀರಾ. 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್ ಮಾನ್ಸಾ ನೋಡ್ತಾ ಇರೋದು ಇದು. ಸೊ ಇದು ಪ್ರೈಸಿಂಗಲ್ಲಿ ಕೊಟ್ಬಿಡ್ತೀವಿ, ಆಲ್ರೆಡಿ ಹೇಳೋದ್ನಲ್ಲ ಆಷಾಢ ಮಾಸ ಇರೋದ್ರಿಂದ ಸ್ಟಾಕ್ ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು 10 ಮಾಡಲ್ಲು, ಟಾಟಾದವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಸಫೈರ್ ಅಂತ ವೇರಿಯಂಟ್ ಇದು, ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಬರುತ್ತೆ, ನೋಡ್ಕೋಬೋದು. ಪವರ್ ವಿಂಡೋಸು ಫ್ರಂಟ್ ಟು ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 1,90,000ಕ್ಕೆ ಇಂಡಿಕಾ ಮಾನ್ಸಾ 2010 ಮಾಡಲ್ ಸಿಗ್ತಾ ಇದೆ. ಬೆಸ್ಟ್ ಪ್ರೈಸು, ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಡು ವಿಸಿಟ್ ಮಾಡಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಬರೀ ಇದು 48,000 ಕಿಲೋಮೀಟರ್ ಅಷ್ಟೇ ಓಡಿರೋದು, ಅದು ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ, ಯಾವುದೇ ರೀತಿ ಟ್ಯಾಂಪರ್ ಗಿಂಪರ್ ಆಗಿಲ್ಲ. ಇನ್ನೂ ಫ್ರೆಶ್ಶು, ಅಂದರೆ ಏನು ಕಂಪ್ನಿಯಿಂದ ಸ್ಟಾಕ್ ಟೈರ್ಸ್ ಬಂದಿರುತ್ತೆ ಅದರಲ್ಲೇ ಓಡ್ತಾ ಇದೆ, ನೋಡ್ತಿರ್ಬೋದು ಟೈರು. ನೆಕ್ಸ್ಟ್ ವೆಹಿಕಲ್ ಅಂತ ಬಂದಾಗ ಬೀಟ್ ಇದೆ, ನೋಡ್ತಿರ್ಬೋದು. 10 ಮಾಡಲ್ ಬೀಟು ಬರೀ 1,79,000ಕ್ಕೆ ಸಿಗ್ತಾ ಇದೆ. ಅದು ಕೂಡ ಕ್ಲಾಸ್ ಕಂಡೀಷನ್ ವೆಹಿಕಲ್ಲು, ನೋಡ್ಕೋಬೋದು, ಗ್ರೀನ್ ಕಲರಲ್ಲಿ. ಸೆಕೆಂಡ್ ಓನರು, 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 1,99,000 ಹೇಳ್ತಿರೋದು, 1,79,000ಕ್ಕೆ ಫೈನಲ್ ಆಗುತ್ತೆ. ಸೊ ನೋಡ್ಕೋಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ಅಂತ ಬಂದಾಗ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 15 ಮಾಡಲ್ಲು, ಪೆಟ್ರೋಲ್ ಇಂಜಿನ್ನು, 61,000 ಕಿಲೋಮೀಟರ್ ಓಡಿರೋದು, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4,99,000 ಹೇಳ್ತಿರೋದು, 4,75,000ಕ್ಕೆ ಸೊ ಈ ಗಾಡಿ ಫೈನಲ್ ಆಗುತ್ತೆ. 4,75,000ಗೆ 15 ಮಾಡಲ್ ಸ್ವಿಫ್ಟ್ ಡಿಸೈರು, ನೋಡ್ಕೋಬೋದು. ಇಂಟೀರಿಯರ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ಬ್ಯೂಟಿಫುಲ್ ಆಗಿದೆ ಇಂಟೀರಿಯರು, ಬ್ಯೂಟಿಫುಲ್ ಕಂಡೀಷನ್ನು, ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು ಸುಜುಕಿ ಅವ್ರದ್ದೇ ಬರುತ್ತೆ, ಸೆಕೆಂಡ್ ರೋ ಕಂಫರ್ಟಬಲ್ ಆಗಿ ಬರುತ್ತೆ. ಸೊ ಸ್ವಿಫ್ಟ್ ಡಿಸೈರ್ ಅಂತ ಬಂದಾಗ ಜಾಸ್ತಿ ಇದು ಸೇಲ್ ಆಗೋದೇ ಒಂದು ಕಂಫರ್ಟ್ಗೋಸ್ಕರ, ಇನ್ನೊಂದು ಬಂದ್ಬಿಟ್ಟು ಮೈಲೇಜ್ಗೋಸ್ಕರ. ಸೊ ಇದು ಪೆಟ್ರೋಲ್ ಇಂಜಿನ್ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ. ಯಾರಾದರೂ ಇದು ಆಲ್ಮೋಸ್ಟ್ ಲಾಸ್ಟ್ ಗಾಡಿ ನಮ್ಮ ವಿಡಿಯೋದಲ್ಲಿ ಇವತ್ತು, ಬಟ್ ಬೆಸ್ಟ್ ಪ್ರೈಸಿಂಗಲ್ಲಿ ಕೊಡ್ತೀನಿ, ಯಾರೋ ಕೊಟ್ಟಿರಬಾರ್ದು. ಸೊ ಇದು 2016 ಮಾಡಲು, ಸಿಂಗಲ್ ಓನರ್, ಕ್ವಿಡ್ ನೋಡ್ತಾ ಇದ್ದೀರಾ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಿರೋದು, ಬರೀ 3,05,000ಕ್ಕೆ ಕ್ವಿಡ್ಡು ಫೈನಲ್ ಆಗುತ್ತೆ. ಸಿಂಗಲ್ ಓನರು, ಲೆದರ್ ಅಪಲ್ಸ್ಟ್ರಿ ಎಲ್ಲ ಇದೆ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ನೋಡ್ಕೋಬೋದು. ಮತ್ತು ಗೇರ್ ಶಿಫ್ಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಒಂದು ಡಯಲ್ ಥರ ಬರುತ್ತೆ, ಅದರಲ್ಲಿ ಶಿಫ್ಟ್ ಮಾಡೋವಂಥದ್ದು, ತುಂಬ ಚೆನ್ನಾಗಿದೆ ಕಂಡೀಷನ್ನು. 3,05,000ಕ್ಕೆ ಕ್ವಿಡ್ಡು ಫೈನಲ್ ಆಗುತ್ತೆ, 16 ಮಾಡಲ್ ಅದು ಕೂಡ. ಆ್ಯಂಡ್ ಇದಕ್ಕೆ ಬರೀ 50,000 ತೊಗೊಂಬಂದ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗಿಬಿಡುತ್ತೆ. ಸೊ ವಿಸಿಟ್ ಮಾಡಿ ಕಾರ್ ದುನಿಯಾಗೆ. ಸೊ ಇಷ್ಟೆಲ್ಲ ಗಾಡಿಗಳ ಡೀಟೇಲ್ಸ್ ನೋಡಿದ್ದೀರಾ. ಲೋನ್ ಯಾವ ಥರ ಅಪ್ಪ ಅಂತ ನೋಡ್ತಾ ಇದ್ದರೆ, ಸೊ ಲೋನ್ ಬಂದ್ಬಿಟ್ಟು ಎಲ್ಲ ಗಾಡಿಗಳಿಗೂ 2011 ಮಾಡಲ್ ಮೇಲೆ ಯಾವೆಲ್ಲ ಗಾಡಿಗಳಿದೆ ಅದೆಲ್ಲದಕ್ಕೂ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಕೊಡ್ತೀವಿ, ಇಲ್ಲಿ ಅಲ್ಲಿ ಅಂತಲ್ಲ, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ನಾನು ಲೋ ಮಾಡಲು ಗಾಡಿ ತೊಗೋತೀನಿ ಬಟ್ ನನಗೆ ಲೋನು ಬೇಕೇ ಬೇಕು ಅಂತ ಹೇಳಿದ್ರೆ, ನಿಮ್ದೇನಾದ್ರು ಸ್ಯಾಲ್ರಿ ಸ್ಲಿಪ್ ಇದ್ದರೆ ಬೇಕಾದ್ರೆ ಅದಕ್ಕೂ ಲೋನ್ ಆಗುತ್ತೆ, ವಿಸಿಟ್ ಮಾಡ್ಬೋದು. ಸ್ಯಾಲ್ರಿ ಸ್ಲಿಪ್ ಬೇಸಿಸ್ ಮೇಲೆ ಪರ್ಸ್ನಲ್ ಲೋನ್ ಮಾಡಿಸ್ಕೊಂಡು ನಿಮಗೆ ಗಾಡಿಗಳನ್ನ ಡೆಲಿವರಿ ಕೊಡ್ತೀವಿ, ವಿಸಿಟ್ ಮಾಡಿ. ಆ್ಯಂಡ್ ಆಷಾಢ ಆಗಿರೋದ್ರಿಂದ ಪ್ರೈಸಿಂಗಲ್ಲಿದೆ, ಬಟ್ ಹೆಂಗಪ್ಪ ನಾನು ಆಷಾಢದಲ್ಲಿ ತೊಗೊಳ್ಳಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ವಿಸಿಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಆಷಾಢ ಇನ್ನೇನು ಮುಗಿತಾ ಬಂತು, ಬೇಕಾದ್ರೆ ಆವಾಗ ಬೇಕಾದ್ರೆ ಡೆಲಿವರಿ ತೊಗೋಬೋದು. ಸೊ ಆ ಒಂದು ಆಪ್ಷನ್ಸ್ ಕೂಡ ನಿಮಗೆ ಕೊಡ್ತೀವಿ, ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟೆಲ್ಲ ಗಾಡಿಗಳಿದೆ, ನಿಮಗೆಲ್ಲ ಈ ಗಾಡಿಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಏನೇ ಒಂದು ಡೌಟ್ ಇದ್ರೂ ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ನಮ್ಮ ಟೀಮ್ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.